ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಲ್ಲಿ ಕೇಳಿದಂತ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಈಗಾಗಲೇ ಸಾಕಷ್ಟು ಗಣಿತ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಇವತ್ತಿನ ಈ ವಿಡಿಯೋದಲ್ಲಿ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯ A2 ಸಿರೀಸ್ ನ 53ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಏನಿದೆ? 47,346ಕ್ಕೆ ಎಷ್ಟನ್ನು ಸೇರಿಸಿದರೆ 84,625 ಆಗುತ್ತದೆ? ನೋಡಿ, ಇದೊಂದು ವಾಕ್ಯ ರೂಪದ ಸಮಸ್ಯೆ. ಈ ಪ್ರಶ್ನೆಯನ್ನ ನಾವು ಏನಂತ ಕೇಳ್ತಾ ಇದೀವಿ ಅಂದ್ರೆ ವಾಕ್ಯ ರೂಪದ ಸಮಸ್ಯೆ ಅಂತ ಕೇಳ್ತಾ ಇದೀವಿ. ಇದನ್ನ ಯಾವ ರೀತಿಯಾಗಿ ನಾವು ಬಿಡಿಸಬೇಕಂದ್ರೆ ಇದನ್ನ ಸಮೀಕರಣ ರೂಪದಲ್ಲಿ ಬರ್ಕೊಂಡು ಆಮೇಲೆ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಬಿಡಿಸಬೇಕಾಗ್ತಾ ಇದೆ. ಹಾಗಾದ್ರೆ ನೋಡಿ, ಅವರು ಪ್ರಶ್ನೆಯನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಸಮೀಕರಣ ರೂಪದಲ್ಲಿ ಬರ್ಕೋಬೇಕಾಗ್ತಾ ಇದೆ. ಪ್ರಶ್ನೆ ಏನಿದೆ? 47,346ಕ್ಕೆ ಎಷ್ಟನ್ನು ಅಂತ ಕೇಳ್ತಾ ಇದಾರೆ. ಎಷ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ಕೋಬೇಕು? ಎಕ್ಸ್ ಅಂತ ಹೇಳಿ ಬರ್ಕೋಬೇಕು. ನೋಡಿ, ಎಷ್ಟನ್ನು ಸೇರಿಸಿದರೆ, ಸೇರಿಸುವುದು ಅಂದ್ರೆ ಕೂಡಿಸುವುದು, ಸೇರಿಸುವುದು ಅಂದ್ರೆ ಕೂಡಿಸುವುದು. 47,346ಕ್ಕೆ ಎಷ್ಟನ್ನು ಸೇರಿಸಿದರೆ ಏನಂತ ಇದ್ದಾರೆ? 84,625 ಆಗುತ್ತದೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಅದನ್ನ ಏನ್ ಮಾಡ್ಕೋಬೇಕು? ಈ ಪ್ರಶ್ನೆಯನ್ನ ಈ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ನೋಡಿ, ನಮಗೆ ಇಲ್ಲಿ ಈ ಸಂಖ್ಯೆ ಗೊತ್ತಿದೆ, ಈ ಸಂಖ್ಯೆ ಗೊತ್ತಿದೆ. ಹಾಗಾದ್ರೆ ಏನ್ ಗೊತ್ತಿಲ್ಲ? ಎಕ್ಸ್ ಗೊತ್ತಿಲ್ಲ. ಹಾಗಾದ್ರೆ ನಾವು ಏನನ್ನು ಕಂಡುಹಿಡಬೇಕಾಗಿದೆ? ಇಲ್ಲಿ ಎಕ್ಸ್ ಅನ್ನ ಕಂಡುಹಿಡಬೇಕಾಗಿದೆ. ನೋಡಿ, ನಮಗಿಲ್ಲಿ ಎಕ್ಸ್ ಬೇಕಾಗಿದೆ. ಇಲ್ಲೂ ಸಂಖ್ಯೆ ಇದೆ, ಇಲ್ಲೂ ಸಂಖ್ಯೆ ಇದೆ. ನೋಡಿ, ಇದು 84,625, ಇದು 47,346. ಹಾಗಾದ್ರೆ ಇದು ದೊಡ್ಡ ಸಂಖ್ಯೆ, ಇದು ಚಿಕ್ಕ ಸಂಖ್ಯೆ. ಈ ಸಂಖ್ಯೆಯನ್ನ ಏನ್ ಮಾಡಿಬಿಡೋಣ? ನಾವು ಈ ಕಡೆಯಿಂದ ಆ ಕಡೆಗೆ ಕಳಿಸಿಬಿಡೋಣ. ಹೌದಾ? ಹಾಗಾದ್ರೆ ಈ ಕಡೆ ಏನು ಹೋಗ್ತದೆ? ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಈ ಈಕ್ವಲ್ ಟು ಮುಂದೇನಿದೆ? 84,625. ಹೌದಾ? ಈಗ ಈ ಸಂಖ್ಯೆ ಹಿಂದೆ ಏನು ಚಿಹ್ನೆ ಇಲ್ಲ ಅಂದಾಗ ಏನಾಗ್ತಾ ಇದೆ? ಪ್ಲಸ್ ಇರ್ತಾ ಇದೆ. ಇದು ಆ ಕಡೆ ಹೋದಾಗ ಏನಾಗ್ತಾ ಇದೆ? ಮೈನಸ್ 47,346. ನೋಡಿ, ಈ ಸಂಖ್ಯೆ ಆ ಕಡೆಗೆ ಹೋದಾಗ ಇದೇನಾಯ್ತು? ಮೈನಸ್ ಆಯ್ತು. ನೋಡ್ರಿ, ನೀವು ಇದು ಪ್ರಶ್ನೆಯನ್ನ ತಿಳ್ಕೊಂಡಾಗ ಕೂಡ್ಸುದಂತೇಳಿ ನೀವು ವಿಚಾರ ಮಾಡ್ತೀರಿ, ಆದ್ರೆ ಇಲ್ಲಿ ಬಂದು ಏನಾಗಿದೆ? ಇದು ಮೈನಸ್ ಆಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಎಕ್ಸ್ ಬೇಕಂದ್ರೆ ಇದರಲ್ಲಿ ಇದನ್ನ ಕಲಿಬೇಕು. ಹೌದಾ? ನೋಡಿ, ಕಳೆಯೋಣ. 84,625 ಮೈನಸ್ 47,346. ಹೌದಾ? 5ರಲ್ಲಿ 6 ಕಳೆಯಕ್ ಬರೋಲ್ಲ, ಕೈಲ ತಗೋಬೇಕು. 15ರಲ್ಲಿ 6 ಕಳೆದ್ರೆ 9, 2ರಲ್ಲಿ 4 ಕಳೆಯಕ್ ಬರಲ್ಲ. 12, 12ರಲ್ಲಿ 4 ಹೋದ್ರೆ 8, 8ರಲ್ಲಿ 1 ಕಳೆದ್ರೆ 7. 6ರಲ್ಲಿ 3 ಕಳೆದ್ರೆ 3, 3ರಲ್ಲಿ 1 ಕಳೆದ್ರೆ 2. ಹೌದಾ? 4ರಲ್ಲಿ 7ನ್ನ ಕಳೆಯಕ್ ಬರಲ್ಲ. 14ರಲ್ಲಿ 7ನ್ನ ಕಳೆದಾಗ 7. 8ರಲ್ಲಿ 4 ಕಳೆದ್ರೆ 4, 4ರಲ್ಲಿ 1 ಕಳೆದ್ರೆ 3 ಬರ್ತಾ ಇದೆ. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಹಾಗಾದ್ರೆ ಇಲ್ಲಿ ಬಂದಂತ ಉತ್ತರ ಈಗ ಏನಾಗಿದೆ ಅಂದ್ರೆ ಎಕ್ಸ್. ಇದೇನಿದು? ಎಕ್ಸ್. ಇಲ್ಲಿ ಎಕ್ಸ್ ಇದೆಲ್ಲ. ಈಗ ಎಕ್ಸ್ ಅನ್ನ ನಾವು ಕಂಡುಹಿಡಿದಿದ್ದೇವೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ? ಎಷ್ಟನ್ನು ಸೇರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಅಂದ್ರೆ ನೋಡಿ, ಸೇರಿಸಬೇಕಾದ ಸಂಖ್ಯೆ. ಹಾಗಾದ್ರೆ
ಅಲ್ಲಿ ಯಾವ ಸಂಖ್ಯೆಯನ್ನು ನಾವು ಸೇರಿಸಬೇಕಾಗಿದೆ ಅಂದ್ರೆ ಇದೇ ಸಂಖ್ಯೆ 37,279. 37,279 ಈ ಸಂಖ್ಯೆಗೆ ಇದನ್ನ ಸೇರಿಸಿದಾಗ ನಮ್ಗೆ ಎಷ್ಟಾಗ್ತಾ ಇದೆ, ಇಷ್ಟು ಬರ್ತಾ ಇದೆ. ಹೌದಾ? ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು. ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.